ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್. ಇದು ಸೋಮವಾರ ಸಂಜೆ ವ್ಲಾಗ್ ಆಗಿರುತ್ತೆ. ಸೋಮವಾರ ಸಂಜೆ ನನ್ನ ಹೇರ್ಸಿಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಇಲ್ಲಿ ಎಣ್ಣೆನ ಬಿಸಿ ಮಾಡಿಕೊಂಡು ತಲೆಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈ ಥರ ಎಣ್ಣೆನ ಬಿಸಿ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಬೇಗ ಶೀತನೂ ಸಹ ಆಗೋಲ್ಲ, ಹಾಗೆ ಗ್ರೋತಿಂಗು ಸಹ ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ನೀಟಾಗಿ ಎಣ್ಣೆನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಥರ ಅಪ್ಲೈ ಮಾಡ್ಕೋಬೇಕಾದ್ರೆ ಎಣ್ಣೆನ ಇನ್ನೊಬ್ಬರು ಸಹಾಯ ತೊಗೊಂಡು ಅಪ್ಲೈ ಮಾಡ್ಕೊಳ್ಳಿ, ತುಂಬ ನೀಟಾಗಿ ಅಪ್ಲೈ ಮಾಡ್ಕೊತಾರೆ. ಹಾಗೆ ಈ ಥರ ಎಣ್ಣೆನ ಅಪ್ಲೈ ಮಾಡಿಕೊಂಡು ನೀಟಾಗಿ ಮಸಾಜ್ ಮಾಡಿಕೊಂಡ್ರೆ ಬ್ಲಡ್ ಸರ್ಕ್ಯುಲೇಷನು ಸಹ ನೀಟಾಗಿ ಆಗುತ್ತೆ, ಹಾಗೆ ಹೇರ್ ಗ್ರೋತಿಂಗು ಸಹ ನೀಟಾಗಿ ಆಗುತ್ತೆ. ಹಾಗೆ ನಾನಿವತ್ತು ಈ ಎಣ್ಣೆ ಜೊತೆಗೆ ಒಂದು ಸ್ವಲ್ಪ ಮೆಂತ್ಯ ಹಾಗೂ ಒಂದು ಸ್ವಲ್ಪ ಕಲ್ಲಂಜಿ ಸೀಡ್ಸು, ಹರಳೆಣ್ಣೆ ಹಾಗೆ ಬಾದಾಮಿ ಆಯಿಲ್ನು ಸಹ ಸೇರಿಸಿ ಬಿಸಿ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಹೇರ್ಸಿಗೆ ಎಣ್ಣೆನ ಅಪ್ಲೈ ಮಾಡ್ಕೋಬೇಕಾದ್ರೆ ಇದೆಲ್ಲನೂ ಸೇರಿಸ್ಬಿಟ್ಟು ಹಾಕ್ಕೊತೀನಿ. ಒಂದೊಂದು ಸಾರಿ ಕರಿಬೇವು ಹಾಗೆ ಈರುಳ್ಳಿನ ಸಹ ಸೇರಿಸ್ಕೊಂಡಿರ್ತೀನಿ. ಇವಾಗ ಕಲ್ಲಂಜಿ ಸೀಡ್ಸ್ ಹಾಕಿರೋದ್ರಿಂದ ಈರುಳ್ಳಿನ ಸ್ಕಿಪ್ ಮಾಡಿಕೊಂಡು ಎಣ್ಣೆನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ, ಹಾಗೆ ಸ್ಪ್ಲಿಟ್ಸ್ ಹೇರ್ಸ್ ಇರ್ತಾವಲ್ವ ಅದು ಸಹ ಕಡಿಮೆ ಆಗುತ್ತೆ. ಹಾಗಾಗಿ ಈ ಥರ ನಾನು ಎಣ್ಣೆನ ಅಪ್ಲೈ ಮಾಡ್ಕೊತೀನಿ. ನೀಟಾಗಿ ತಲೆ ಬುರುಡೆಗೆಲ್ಲ ಅಪ್ಲೈ ಮಾಡ್ಕೊಂಡು ನೀಟಾಗಿ ಕೂದಲಿಗೆಲ್ಲ ಅಪ್ಲೈ ಮಾಡಿಕೊಂಡು ಒಂದು 5-10 ನಿಮಿಷ ನೀಟಾಗಿ ಮಸಾಜ್ ಮಾಡ್ಕೋಬೇಕಾಗುತ್ತೆ. ಈ ಥರ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮಗೆ ರಿಲ್ಯಾಕ್ಸ್ ಆಗುತ್ತೆ, ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಸಹ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೀಟಾಗಿ ಎಣ್ಣೆನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನೊಬ್ಬರು ಬೇರೆ ಯಾರಾದರೂ ಇದ್ದರೆ ಅವ್ರ ಕಡೆಯಿಂದ ಈ ಥರ ನೀಟಾಗಿ ಎಣ್ಣೆನ ಅಪ್ಲೈ ಮಾಡ್ಕೊಂಡು ಮಸಾಜ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಹಾಯ್ ಅನ್ನಿಸ್ತಾ ಇರುತ್ತೆ. ಹಾಗೆ ನೀಟಾಗೆಲ್ಲ ಇಲ್ಲಿ ತಲೆಗೆ ಎಣ್ಣೆನ ಅಪ್ಲೈ ಮಾಡ್ಕೊಂಡು ಈ ಥರ ಜಡೆನ ಹಾಕ್ಕೊತಾ ಇದ್ದೀನಿ. ಯೂಶ್ವಲಿ ನಾನು ಎಣ್ಣೆನ ಅಪ್ಲೈ ಮಾಡ್ಕೊಂಡಾಗ ಫೋಲ್ಡ್ ಮಾಡಿ ಜಡೆ ಹಾಕ್ಕೊತೀನಿ. ಇವತ್ತು ಆ ಥರ ಹಾಕ್ಕೊಳ್ಳೋಕೆ ಹೋಗಲಿಲ್ಲ. ಇನ್ನು ಸಂಜೆ ಆಗಿರೋ ಕಾರಣಕ್ಕೆ ಬೇಗ ಬೇಗ ದೀಪ ಎಲ್ಲ ಹಚ್ಬಿಟ್ಟು ಇನ್ನು ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದಿದ್ದೀನಿ. ಇವತ್ತು ನಾನು ಪನ್ನೀರ್ ಗಾರ್ಲಿಕ್ ರೋಸ್ಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಹಾಗಾಗಿ ಇವತ್ತು ಪನ್ನೀರ್ ಗಾರ್ಲಿಕ್ ರೋಸ್ಟ್ನ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಮೊದಲು 2 ಗೆಡ್ಡೆ ಬೆಳ್ಳುಳ್ಳಿ, 1 ಸ್ಪೂನು ಜೀರಿಗೆ, ಹಾಗೆ 1 ಸ್ಪೂನ್ ಅಚ್ಚಕಾರದ ಪುಡಿ, ಹಾಗೆ 1 ಇಂಚ್ ಆಗೋಷ್ಟು ಶುಂಠಿ ತೊಗೊಂಡಿದ್ದೀನಿ. ಇಲ್ಲಿ ಕ್ರಷ್ ಮಾಡಿ ಇಟ್ಕೊಂಡಿರುವಂತಹ ಬ್ಲ್ಯಾಕ್ ಪೆಪ್ಪರ್ ತೊಗೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ಒಂದು ಅರ್ಧ ಹೋಳಾಗೋಷ್ಟು ಲೆಮನ್ನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಇದನ್ನು ರುಬ್ಕೊಂಬರ್ಬೇಕಾಗುತ್ತೆ. ನಮಗೇನಿದು ಪೂರ್ತಿಯಾಗಿ ಪೇಸ್ಟ್ ಆಗುವಂತಹ ಅಗತ್ಯತೆ ಏನಿಲ್ಲ, ಒಂದು ಸ್ವಲ್ಪ ತರಿ ಆದ್ರೂ ಪರವಾಗಿಲ್ಲ. ನಾವು ಪನ್ನೀರ್ ತಿನ್ನುವಾಗ ಬಾಯಿಗೆ ಶುಂಠಿ ಹಾಗೆ ಈ ಬೆಳ್ಳುಳ್ಳಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಇರೋದ್ರಿಂದ ತರಿಯಾಗಿಯೇ ಇದು ಪೇಸ್ಟ್ ಆಗುತ್ತೆ. ಹಾಗಾಗಿ ಇದನ್ನ ಇವಾಗ ನೀಟಾಗಿ ರುಬ್ಕೊಂಡು ತೊಗೊಂಬರ್ತೀನಿ. ಹಾಗೆ ನೀವೇನಾದರೂ ಪನ್ನೀರಲ್ಲಿ ಬೇರೆ ಏನಾದರೂ ರೆಸಿಪಿನ ಮಾಡಬೇಕು ಅಂತ ಏನಾದರೂ ಇದ್ದರೆ ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಟೇಸ್ಟು ಸಹ ರುಚಿಯಾಗಿ ಸೂಪರಾಗಿರುತ್ತೆ. ಪದೇ ನಾವು ಗ್ರೇವಿ ಮಾಡಿರ್ತೀವಿ, ಇಲ್ಲ ಬೇರೆ ಥರದ ರೆಸಿಪಿಗಳನ್ನ ಮಾಡಿರ್ತೀವಿ, ಈ ಥರ ಗಾರ್ಲಿಕ್ ಪನ್ನೀರ್ ರೋಸ್ಟ್ನ ಮಾಡ್ಕೊಳ್ಳಿ. ಪದೇ ಮಾಡ್ಕೊಂಡು ತಿಂತಾ ಇರ್ತೀರ, ಅಥವಾ ನಾಲ್ಗೆ ಏನಾದರೂ ಕೆಟ್ಟಿರುತ್ತಲ್ವ ಅಂಥ ಟೈಮಲ್ಲಿ ನೀವು ಈ ರೆಸಿಪಿನ ಮಾಡಿ, ನಿಮಗೂ ಸಹ ಇಷ್ಟ ಆಗುತ್ತೆ. ಹಾಗೆ ನಾನು ಇದನ್ನು ರುಬ್ಬುವಾಗ ಒಂದು ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಬಿಟ್ಟು ಈ ಥರ ರುಬ್ಕೊಂಡು ತೊಗೊಂಬಂದಿದ್ದೀನಿ ನೋಡಿ. ಇಷ್ಟ ಆದರೆ ಕರೆಕ್ಟಾಗಿರುತ್ತೆ. ಹಾಗೆ ಇಲ್ಲಿ ನಿಮಗೆ ಬೆಳ್ಳುಳ್ಳಿ ಕಾಣಿಸ್ತಾ ಇರ್ಬೋದು, ಚಿಕ್ಕದಾಗಿ ಬೆಳ್ಳುಳ್ಳಿನೂ ಸಹ ಇದೆ. ಇದನ್ನ ಇವಾಗ ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಹಾಗೆ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬೌಲಿಗೆ 2 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಕಾರ್ನ್ಫ್ಲೋರ್ ಬೇಡ ಅಂದರೆ ಇಲ್ಲಿ ನೀವು ಕಡಲೆ ಹಿಟ್ಟು ಸಹ ಸೇರಿಸ್ಕೋಬಹುದು. ಅದಾದ ನಂತರ ಇಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಚಿಲ್ಲಿ ಫ್ಲೇಕ್ಸ್ನ ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಆರಿಗೆನ ಸೇರಿಸ್ಕೊತಾ ಇದ್ದೀನಿ. ಆರಿಗೆನ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬಹುದು. ಇದು ಚಿಲ್ಲಿ ಫ್ಲೇಕ್ಸು ಹಾಗೆ ಆರಿಗೆನೋ ಆಪ್ಷನಲ್ಲು, ನಿಮಗೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಅದಾದ ನಂತರ ನಾವೇನು ಮಸಾಲಾನ ರುಬ್ಬಿಟ್ಟಿದ್ವಲ್ಲ ಆ ಮಸಾಲಾನ ಇದಕ್ಕೇ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾನಿಲ್ಲಿ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಒಂದು ಚೂರು ತಳ ಇಟ್ಕೊತಾ ಇತ್ತು ನೋಡಿ. ನಿಮಗೆ ಬೇಕಾದರೆ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಕಡಲೆ ಹಿಟ್ಟೆ ಹಾಕೋಬೋದು. ಕಾರ್ನ್ಫ್ಲೋರ್ ಹಾಕೊಂಡ್ರೆ ಮೇಲ್ಗಡೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಕಾರ್ನ್ಫ್ಲೋರ್ ಮಾತ್ರ ಸೇರಿಸ್ಕೊಂಡಿದ್ದೆ. ಹಾಗಾಗಿ ಇದನ್ನು ಇವಾಗ ಪೂರ್ತಿಯಾಗಿ ನೀಟಾಗಿ ಲಮ್ಸ್ ಇಲ್ಲದೇನೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ರೆಡಿ ಆಯಿತು. ಇನ್ನು ನಾನಿಲ್ಲಿ ಪನ್ನೀರನ್ನ ಸಹ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕು ನೋಡಿ ಆ ಶೇಪಲ್ಲಿ ನೀವು ಪನ್ನೀರನ್ನ ಕಟ್ ಮಾಡಿ ಇಟ್ಕೊಳ್ಳಿ. ನಾನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಇವಾಗ ನೀಟಾಗಿ ಇದಕ್ಕೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಈ ಥರ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆನಾದ್ರು ಬಿಡಬೇಕಾಗುತ್ತೆ, ಅಂದರೆ ನೀಟಾಗಿ ಪನ್ನೀರು ಎಲ್ಲ ಮಸಾಲನೂ ಇಟ್ಕೊಳ್ಳುತ್ತೆ. ಹಾಗಾಗಿ ನಾನೊಂದು 5:15ಗೆ ಇದನ್ನ ನೆನೆಸ್ಬಿಟ್ಟು ಒಂದು 6 ಗಂಟೆಗೆ ಮಾಡಿದ್ದೆ. ರುಚಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಒಂದು ಅರ್ಧ ಗಂಟೆ ಆದಮೇಲೆ ಇವಾಗ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಕ್ಕೆ ತೊಗೊಂಡಿದ್ದೀನಿ. ಇವಾಗ ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನಿಗೆ ಒಂದು ಚಿಕ್ಕ ಕ್ಯೂಬ್ ಆಗುವಷ್ಟು ಬೆಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಒಂದು ಸ್ವಲ್ಪ ತುಪ್ಪನೂ ಸಹ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ನಾನು ತೊಗೊಂಡಿರೋಂತಹ ಪನ್ನೀರ್ ಕ್ವಾಂಟಿಟಿ ಒಂದು ಸ್ವಲ್ಪ ಜಾಸ್ತಿ ಇತ್ತು, ಹಾಗಾಗಿ ನನ್ನ ಹತ್ರ ಬೆಣ್ಣೆ ಜಾಸ್ತಿ ಇರಲಿಲ್ಲ. ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಇಲ್ಲಿ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊತಾ ಇದ್ದೀನಿ. ಇದು ಇವಾಗ ನೀಟಾಗಿ ಕರ್ಗದ ಮೇಲೆ ನಾವೇನು ಪನ್ನೀರನ್ನ ನೆನೆಸೋಕೆ ಇಟ್ಟಿದ್ವಿ ನೋಡಿ, ಅದನ್ನು ಒಂದೊಂದಾಗಿ ಇದರಲ್ಲಿ ಇಟ್ಕೋಬೇಕಾಗುತ್ತೆ. ಮೊದಲಿಗೆ ಇಲ್ಲಿ ಮಸಾಲ ಏನೂ ಅಂಟ್ಕೊಂಡಿರೋದಿಲ್ಲ ಪನ್ನೀರು,
ಪನ್ನೀರು ಹಾಗೇ ಹಾಕ್ಕೊಳ್ಳಿ. ಅದಾದ ನಂತರ ಎಲ್ಲ ಪನ್ನೀರನ್ನ ಸೇರಿಸ್ಕೊಂಡ್ಮೇಲೆ ಮಸಾಲೆ ಏನಿರುತ್ತಲ್ವ ಅದನ್ನು ಹಾಕ್ಕೋಬೇಕಾಗತ್ತೆ. ನಾನು ಈ ಥರ ಹಾಕ್ಕೊಂಡಾಗ ಕಾರ್ನ್ಫ್ಲೋರ್ ಹಾಕಿದ್ದೆ ಅಲ್ವಾ, ಅದು ಪೂರ್ತಿಯಾಗಿ ತಳ ಇಟ್ಕೊಳ್ಳೋ ಥರ ಆಗಿತ್ತು. ಹಾಗಾಗಿ ನೀವು ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಇಲ್ಲಿ ನೀವು ಕಡಲೆ ಹಿಟ್ಟನ್ನು ಸಹ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೇನೂ ಸಹ ನೀವು ಇಲ್ಲಿ ರೋಸ್ಟ್ನ ಮಾಡ್ಕೋಬೋದು. ಇವಾಗ ಎಲ್ಲ ಪನ್ನೀರನ್ನು ಈ ಥರ ಹಾಕ್ಬಿಟ್ಟು ನಾನು ಒಂದೆರಡು ನಿಮಿಷ ಬಿಡ್ತೀನಿ. ಒಂದೆರಡು ನಿಮಿಷ ಆದಮೇಲೆ ಮತ್ತೆ ಟರ್ನ್ ಮಾಡ್ಕೊತೀನಿ. ಇವಾಗ ಇದು ನೋಡೋದಕ್ಕೆ ಮೇಲ್ಗಡೆ ಏನು ಮಸಾಲ ಅಂಟ್ಕೊಂಡೇ ಇಲ್ಲ ಅಂತ ಅನಿಸ್ತಾ ಇರುತ್ತೆ, ತಿನ್ನುವಾಗ ಮಾತ್ರ ರುಚಿ ಮಾತ್ರ ತುಂಬ ಚೆನ್ನಾಗಿ ಕೊಡ್ತಾ ಇರುತ್ತೆ. ಹಾಗೆ ಈ ಥರ ನಾವು ರೋಸ್ಟ್ ಮಾಡುವಾಗ ಅದು ಬೆಳ್ಳುಳ್ಳಿ ಫ್ಲೇವರ್ ಏನಿದೆ ಅಲ್ವಾ, ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನನಗೆ ಮಾತ್ರ ತುಂಬ ಇಷ್ಟ ಆಯಿತು ಇದರಲ್ಲಿ ಬೆಳ್ಳುಳ್ಳಿ ಫ್ಲೇವರು. ಸಾಮಾನ್ಯವಾಗಿ ಈ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದಾಗ ಅಷ್ಟೊಂದು ಫ್ಲೇವರ್ ಇಷ್ಟ ಆಗೋದಿಲ್ಲ ನನಗೆ. ಇವತ್ತು ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾಯಿತ್ತು, ಹಾಗೆ ಯಾವಾಗ ತಿಂತೀನೋ ಅನ್ನೋ ಥರ ಅನ್ನಿಸ್ತಾ ಇತ್ತು. ಹಾಗೆ ಈ ಪನ್ನೀರ್ ರೋಸ್ಟ್ ಏನು ತುಂಬ ಹೊತ್ತೇನು ಟೈಮ್ ತೊಗೊಳ್ಳಲ್ಲ, ಒಂದು 5ರಿಂದ 10 ನಿಮಿಷ ಆದರೆ ಸಾಕಾಗುತ್ತೆ. ಇವಾಗ ನೋಡಿ ನಾನು ಮಿಕ್ಕಿರೋಂತಹ ಮಸಾಲೆನೆಲ್ಲ ಈ ಥರ ಹಾಕ್ಕೊಂಡ್ಬಿಟ್ಟಿದ್ದೆ. ಅದು ಕಾರ್ನ್ಫ್ಲೋರ್ ಆಗಿರೋದ್ರಿಂದ ತಳ ಇಟ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ನೀವು ಪದೇ ಪದೇ ಹೇಳ್ತಾ ಇದ್ದೀನಿ, ಕಡಲೆ ಹಿಟ್ಟನ್ನ ಯೂಸ್ ಮಾಡ್ಕೊಳ್ಳಿ. ಒಂದು ಸರಿ ನೀವು ಟ್ರೈ ಮಾಡಿ. ನಾನು ಇನ್ನೊಂದು ಸರಿ ಮಾಡುವಾಗ ಒಂದು ಸರಿ ಕಡಲೆ ಹಿಟ್ಟಲ್ಲೇನೇ ಮಾಡಿಬಿಟ್ಟು ಟೇಸ್ಟ್ ನೋಡ್ತೀನಿ, ನೋಡೋಣ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು ಅಂತ ಗೊತ್ತಾಗುತ್ತೆ. ಇವಾಗ ಒಂದು 5ರಿಂದ 10 ನಿಮಿಷ ಆದಮೇಲೆ ನೀಟಾಗಿ ಇದನ್ನು ಟರ್ನ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ತಳ ಇಟ್ಕೊಂಡಿತ್ತು ಅಂತ. ಹಾಗೆ ಒಂದು 5ರಿಂದ 10 ನಿಮಿಷ ಆದಮೇಲೆ ನೀಟಾಗಿ ಅದೇ ಬರ್ತಾಯಿತ್ತು. ನಾನಿಲ್ಲಿ ಬೇಗ ಆಗಲಿ ಅಂತ ಆವಾಗಿಂದಾಗಲೇ ಟರ್ನ್ ಮಾಡ್ಕೊತಾ ಇದ್ನಲ್ವ, ಹಾಗಾಗಿ ತಳ ಇಟ್ಕೊಂಡ್ಬಿಟ್ಟಿತ್ತು. ಈ ಥರ ಟರ್ನ್ ಮಾಡಿಕೊಂಡು ಸಹ ಒಂದು 5 ನಿಮಿಷ ಇದನ್ನ ರೋಸ್ಟ್ ಮಾಡ್ಕೊಳ್ಳಿ. ಪನ್ನೀರ್ ಮಾತ್ರ ಸಾಫ್ಟಾಗಿ ಆಗೇ ಇರುತ್ತೆ, ಮೇಲ್ಗಡೆ ಏನು ರೋಸ್ಟ್ ಆಗಿರುತ್ತಲ್ವ ಅದು ಒಂದು ಸ್ವಲ್ಪ ಕ್ರಂಚಿಯಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಕಾರ್ನ್ಫ್ಲೋರ್ನ ಹಾಕ್ಕೊಂಡಿರೋದು. ಹಾಗೆ ಇದನ್ನು ಇದೇ ಥರ ಎಲ್ಲದನ್ನು ನೀಟಾಗಿ ರೋಸ್ಟ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ರೆಡ್ ಕಲರ್ ಬರ್ತಾ ಇರುತ್ತೆ, ಅಷ್ಟಾದರೆ ಸಾಕು. ಸಖತ್ ಟೇಸ್ಟಿಯಾಗಿರುವಂತಹ ಪನ್ನೀರ್ ಗಾರ್ಲಿಕ್ ರೋಸ್ಟು ರೆಡಿ ಆಯಿತು ಅಂತ. ನಿಜ ಹೇಳ್ತೀನಿ, ನೀವು ಒಂದ್ಸರಿ ನೀವು ಈ ರೆಸಿಪಿನ ಮಾಡ್ಕೊತೀನಿ, ಇದ್ರದ್ದು ಫಿದಾ ಆಗಿ ಹೋಗ್ತೀರಾ ನೀವು, ಅಷ್ಟೊಂದು ಟೇಸ್ಟಿಯಾಗಿತ್ತು. ನಮ್ಮನೇಲಿ ಮಾತ್ರ ತುಂಬ ಇಷ್ಟಪಟ್ಟರು. ಹಾಗೆ ನಾನು ಈ ರೆಸಿಪಿನ ಮಾಡಿರೋದು ಸಹ ಫಸ್ಟ್ ಟೈಮ್, ನೋಡೋಣ ಯಾವ ಥರ ಇರುತ್ತೆ ಅಂತ ಮಾಡಿದೆ, ತುಂಬ ಇಷ್ಟ ಆಯಿತು. ಇನ್ನು ಯಾವಾಗಾದರೂ ಪನ್ನೀರ್ ಇದ್ದಾಗ ಪದೇ ಪದೇ ಮಾಡ್ತಾ ಇರಬೇಕು. ಇನ್ನು ನಮ್ಮ ಮನೇಲಿ ಹೇಗೆ ಅಂದರೆ ಈ ಥರ ಸ್ನ್ಯಾಕ್ಸ್ ಮಾಡೋಂತಹ ಟೈಮಲ್ಲಿ ನನ್ನ ಹಸ್ಬೆಂಡು ಇರೋಲ್ಲ, ಹಾಗೆ ನಮ್ಮ ಅಣ್ಣನೂ ಇರೋಲ್ಲ. ಹಾಗಾಗಿ ಇವತ್ತು ಅವನಿಗೂ ಒಂದು ಸ್ವಲ್ಪ ಎತ್ತಿಕ್ಕಿದ್ರಾಯಿತು ಅಂತ ತಿಕ್ಕಿದ್ದೆ. ಅವನು ಬಂದು ತಿಂದಿದ್ದ, ತುಂಬ ಚೆನ್ನಾಗಿದೆ, ಏನು ಹಾಕಿ ಮಾಡಿದೆ ಅಂತ ಕೇಳ್ತಾ ಇರ್ತಾನೆ. ಅಂದರೆ ನಮ್ಮ ಮನೇಲಿ ಅವನು ಅಡುಗೆಗಳನ್ನ ಮಾಡ್ತಾನೆ. ಹಾಗಾಗಿ ಈ ಥರ ಏನಾದರೂ ಈಸಿಯಾಗಿರೋಂತಹ ಇದ್ದರೆ ಅವನು ಮನೇಲಿ ಹೋಗ್ಬಿಟ್ಟು ಟ್ರೈ ಮಾಡ್ತಾನೆ. ಹಾಗಾಗಿ ಏನೇನು ಹಾಕಿ ಮಾಡಿದೆ ಅಂತ ಕೇಳ್ತಾಯಿದ್ದೆ. ನಾನು ನಾಳೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ, ನೋಡಬೇಕಾದ್ರೆ ಅಂತ ಹೇಳಿದ್ದೆ. ಇವತ್ತು ನಾವು ನೋಡ್ತಾನೆ ಏನೋ ಗೊತ್ತಿಲ್ಲ, ನೋಡೋಣ. ಹಾಗೆ ಅದೆಲ್ಲ ಆದಮೇಲೆ ನೋಡಿ ಈ ಥರ ಟರ್ನ್ ಮಾಡ್ಕೊಂಡ್ಮೇಲೆ ಈ ಥರ ಕಾಣಿಸ್ತಾ ಇರುತ್ತೆ. ಇವಾಗ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ತಿನ್ನೋದಕ್ಕೂ ಸಹ ಅಷ್ಟೇ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಇದು ರೆಡಿ ಆಯಿತು ಅಂತ ನಾನಿಲ್ಲಿ ಸ್ಟವ್ ಆಫ್ ಮಾಡಿ ಒಂದು 5 ನಿಮಿಷ ಇದೇ ಪ್ಯಾನಲ್ಲೇ ಬಿಡ್ತೀನಿ. ಆ ಬಿಸಿಗೆ ಇನ್ನೂ ಒಂದು ಸ್ವಲ್ಪ ರೋಸ್ಟ್ ಆಗುತ್ತೆ. ಹಾಗಾಗಿ ಅದಾದ ನಂತರ ನೋಡಿ ಇದನ್ನು ನೀಟಾಗಿ ಸರ್ವ್ ಮಾಡ್ಕೊಂಡ್ಬಿಟ್ರೆ ಸಖತ್ ಟೇಸ್ಟಿಯಾಗಿರುವಂತಹ ಪನ್ನೀರ್ ಗಾರ್ಲಿಕ್ ರೋಸ್ಟು ರೆಡಿ ಆಯಿತು ಅಂತ. ಇದ್ರ ಜೊತೆಗೆ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡು ತಿಂತಾಯಿದ್ರೆ ಆಹಾ ಸೂಪರಾಗಿರುತ್ತೆ. ಇದಕ್ಕೆ ಎಕ್ಸ್ಟ್ರಾ ನಾವು ಲೆಮನ್ ಹಾಕ್ಕೋಬೇಕು ಅನ್ನೋದೇನು ಅಗತ್ಯತೆ ಇರೋಲ್ಲ. ನಾವು ಇದಕ್ಕೆ ಹಾಕಿರ್ತೀವಲ್ವ ಲೆಮನ್ನು, ಅದೇ ಹೀರ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ನೋಡಿ ಸರ್ವ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ಸೂಪರಾಗಿ ಕಾಣ್ತಾ ಇತ್ತು. ಹಾಗೆ ನಮ್ಮ ಮನೇಲಿ ಎಲ್ರಿಗೂ ಸಹ ಇಷ್ಟ ಆಯಿತು. ನಾನು ಮಾಡಿರುವಂಥ ಈ ಪನ್ನೀರ್ ರೆಸಿಪಿ ಇಷ್ಟ ಆದರೆ ನೀವು ಸಹ ಮನೇಲಿ ಮಾಡಿಬಿಟ್ಟು ಟೇಸ್ಟ್ ನೋಡಿ, ನಿಮ್ಮ ಮನೆಯವ್ರಿಗೂ ಸಹ ಇಷ್ಟ ಆಗ್ಬೋದು. ಹಾಗೆ ಯಾವ ಥರ ಬಂದಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಸಂಜೆ ಟೀ ಸ್ನ್ಯಾಕ್ಸು ಆದಮೇಲೆ ಇವತ್ತು ಅಡುಗೆಯೂ ಇರಲಿಲ್ಲ, ಬೆಳಗ್ಗೆನೇ ಎಲ್ಲ ಅಡುಗೆ ಮಾಡ್ಕೊಂಬಿಟ್ಟಿದ್ದೆ. ಹಾಗಾಗಿ ಅಡುಗೆ ಎಲ್ಲ ಇತ್ತು ಅಂತ ಹೇಳಿ ನಮ್ಮಮ್ಮ ಊರಿಂದ ಒಂದು ಸ್ವಲ್ಪ ಹಿಟ್ಟು ಕಳಿಸಿದ್ರು, ಸಜ್ಜೆ ಹಿಟ್ಟು ಅಂತ ಹೇಳ್ತೀವಿ ನಾವು, ಸಿರಿಧಾನ್ಯಗಳಲ್ಲಿ ಅದು ಒಂದು ಆಗಿರುತ್ತೆ. ಆ ಹಿಟ್ಟನ್ನ ಕಳಿಸಿದ್ರು. ಇನ್ನು ಅದನ್ನು ರೊಟ್ಟಿ ಮಾಡಿ ಇಟ್ಕೊಂಡ್ರೆ ಒಂದು 2-3 ದಿನದಿಂದ ಆರಾಮಾಗಿ ತಿನ್ಕೋಬೋದು ಅಂತ ಹೇಳಿ ಈ ರೊಟ್ಟಿನ ರೆಡಿ ಮಾಡ್ಕೊತಾ ಇದ್ದೆ. ನಾನು ಈ ರೊಟ್ಟಿ ಮಾಡಿರೋದು ಫಸ್ಟ್ ಟೈಮು, ತುಂಬ ಚೆನ್ನಾಗಿ ಬಂದಿತ್ತು. ಹಾಗಾದರೆ ಈ ರೊಟ್ಟಿ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಪೇಷನ್ಸ್ ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಮಾಡೋಕ್ಕೆ ಹೋಗಿರಲಿಲ್ಲ. ಇವತ್ತು ಫಸ್ಟ್ ಟೈಮ್ ನಮ್ಮಮ್ಮ ಕಳಿಸಿದ್ರಲ್ಲ ಅಂತ ಹೇಳಿ ಒಂದು ಸ್ವಲ್ಪನೇ ಒಂದು 10-12 ರೊಟ್ಟಿ ಆಗೋಷ್ಟು ಹಿಟ್ಟನ್ನ ಕಲಿಸ್ಬಿಟ್ಟು ಈ ರೊಟ್ಟಿನ ಮಾಡ್ಕೊಂಡಿದ್ದೆ. ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಆದರೂ ತುಂಬ ಚೆನ್ನಾಗಿ ಮಾಡಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಅದನ್ನು ಸಹ ರೆಡಿ ಮಾಡಿ ಇಟ್ಕೊತಾ ಇದ್ದೆ. ಹಾಗೆ ಈ ರೊಟ್ಟಿ ಬಂದು ಸಾಫ್ಟಾಗಿರಲ್ಲ, ಒಂದು ಸ್ವಲ್ಪ ಖಡಕ್ಕಾಗಿ ಮಾಡ್ಕೊಂಡ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ಒಂದು 10 ರೊಟ್ಟಿ ಮಾತ್ರ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನು ಗ್ಯಾಸಲ್ಲೇ ನಾವು ನೀಟಾಗಿ ಕಟ್ಟಿಯಾಗಿ ಮಾಡ್ಕೋಬೋದು. ಈ ಕಟ್ಟಿ ರೊಟ್ಟಿ ಅಂತ ಹೇಳ್ತೀವಿ ನೋಡಿ, ಆ ಥರ ಕಟ್ಟಿಯಾಗಿ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಈ ಕಾಳು ಪಲ್ಯಗಳು ಹಾಗೆ ಹೆಣ್ಗಾಯಿ ಪಲ್ಯ ಅದ್ರ ಜೊತೆಗೆ ತುಂಬಾ ಚೆನ್ನಾಗಿ ಇರುತ್ತೆ.
ಹಾಗೆ ಇನ್ನು ರೊಟ್ಟಿ ಎಲ್ಲ ಮಾಡಾದ್ಮೇಲೆ ಒಂದು ಸ್ವಲ್ಪ ಮನೆಯಲ್ಲಿ ಧನಿಯಾ ಪುಡಿ ಹಾಗೆ ಹುಚ್ಚಳ ಪುಡಿ ಅದೆಲ್ಲ ಖಾಲಿಯಾಗಿತ್ತು. ಇನ್ನು ಏನೂ ಅಡುಗೆನೂ ಇರಲಿಲ್ಲಲ್ವ, ಹಾಗಾಗಿ ನಾವು ಹುಚ್ಚಳ ಪುಡಿ ಹಾಗೆ ಧನಿಯಾ ಪುಡಿನೂ ಸಹ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾಯಿತು. ಇನ್ನು ಬೇಸಿಗೆ ಬೇಕಾಗಿರೋಂತಹ ಪುಡಿಗಳು ಮನೇಲಿ ಖಾಲಿ ಆಗಿಬಿಟ್ರೆ ಅಡುಗೆ ಒಂದು ಸ್ವಲ್ಪ ರುಚಿ ಅನಿಸೋದೇ ಇಲ್ಲ, ಹಾಗಾಗಿ ಅದನ್ನು ಸಹ ಇಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ಮಾಡುವಂತಹ ಲಾಗು ಹಾಗೆ ನಾನು ಮಾಡುವಂತಹ ರೆಸಿಪಿಗಳು ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಆಗ್ದೇ ನೋಡ್ತಾ ಇದ್ದೀರಾ, ಹಾಗೆ ಆಗಿರೋರು ಲೆಫ್ಟ್ ಆಗ್ತಾಯಿದ್ದೀರಾ. ಪ್ಲೀಸ್ ಲೆಫ್ಟ್ ಆಗೋಕ್ಕೆ ಹೋಗಬೇಡಿ. ಸಬ್ಸ್ಕ್ರೈಬ್ ಆಗಿರ್ತೀರ ಅಲ್ವಾ, ಸಬ್ಸ್ಕ್ರೈಬ್ ಆದಾಗ ಎಷ್ಟು ಖುಷಿ ಆಗುತ್ತೋ, ನೀವು ಲೆಫ್ಟ್ ಆದಾಗ ಅಷ್ಟೇ ಬೇಜಾರಾಗುತ್ತೆ. ಹಾಗಾಗಿ ಲೆಫ್ಟ್ ಆಗೋದಕ್ಕೆ ಹೋಗಬೇಡಿ. ಇನ್ನು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ರೊಟ್ಟಿ ಮಾಡಿದ್ದೀನಿ ಅಂದರೆ ತುಂಬ ಇಷ್ಟ ಆಗ್ತಾಯಿತ್ತು. ಇದನ್ನ ತಿಂತಾಯಿದ್ರೆ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ರೊಟ್ಟಿ ಮಾತ್ರ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಹಾಗೆ ನಾನಿಲ್ಲಿ ಧನಿಯಾ ಪುಡಿಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಏಲಕ್ಕಿ, ಚಕ್ಕೆ, ಲವಂಗ ಅದನ್ನೆಲ್ಲ ಹಾಕ್ಕೊಂಡು ಇಲ್ಲಿ ಧನಿಯಾ ಪುಡಿನ ಮಾಡ್ಕೊತೀನಿ. ಅಂದರೆ ಯಾವಾಗಾದರೂ ನಾವೇನಾದರೂ ಮಸಾಲೆ ಹಾಕೋದು ಮರೆತುಬಿಟ್ರೆ ಈ ಧನಿಯಾ ಪುಡಿನೇ ಹಾಕ್ಕೊಂಡು ಮಾಡಿದ್ರೆ ಆಗುತ್ತಲ್ಲ ಅಂತೇಳಿ ಅದನ್ನೆಲ್ಲ ಹಾಕ್ಕೊಂಡು ಮಾಡ್ತೀನಿ. ನಾನು ಸಾಮಾನ್ಯವಾಗಿ ಅಂಗಡಿಯಿಂದ ತೊಗೊಂಡು ಬರೋದಿಲ್ಲ. ಮೊದಲು ತರ್ತಿದ್ದೆ ಅಂಗಡಿಯಿಂದ, ಇವಾಗ ಅಂಗಡಿಯಿಂದ ತರ್ಕೊಂಬರೋಕ್ಕೆ ಹೋಗೋದಿಲ್ಲ. ಈ ಥರ ಜೀರಿಗೆ ಪುಡಿ ಆಯಿತು, ಧನಿಯಾ ಪುಡಿ ಅದನ್ನೆಲ್ಲ ಇವಾಗ ನಾನೇ ಮನೆಯಲ್ಲೇ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಮನೇಲಿ ಮಾಡೋದ್ರಿಂದ ತುಂಬ ಖುಷಿಯಾಗುತ್ತೆ, ಹಾಗೆ ಫ್ಲೇವರ್ ಆಗಿರುತ್ತೆ. ಈ ಥರ ಹಾಗೆ ಅಂಗಡಿಯಿಂದ ತೊಗೊಂಬಂದಿರೋಂತಹ ಧನಿಯಾ ಪುಡಿ, ಜೀರಿಗೆ ಪುಡಿ ಎಲ್ಲ ಅವರು ಈ ಥರ ಹುರಿದ್ಬಿಟ್ಟು ಮಾಡಿರಲ್ಲ, ಹಾಗೆ ಹಸಿಯಾಗಿ ಹಾಗೆ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ನಾನು ಮನೆಯಲ್ಲಿ ಹುರಿದ್ಬಿಟ್ಟು ನೀಟಾಗಿ ಪೌಡರ್ನ ಮಾಡ್ಕೊತೀನಿ. ಹಾಗೆ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಹಾಗೆ ಇದಾಗಿತ್ತು ಇವತ್ತಿನ ನನ್ನ ರೆಸಿಪಿ. ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಾದರೆ ಅಥವಾ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿಗಳೇನಾದರೂ ಬೇಕಾದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಮನೆಯಲ್ಲಿ ಮಾಡಿಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.